ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಸೊ ನಾವು ನೋಟಿಫಿಕೇಶನ್ ತಿಳ್ಕೊಂಡ್ವಿ, ಯಾವುದರಲ್ಲಿ SSC ನೋಟಿಫಿಕೇಶನ್ ಬಿಟ್ಟು ನೋಡ್ಕೊಂಡ್ವಿ. ಈಗ ಒನ್ ಟೈಮ್ ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ ಮಾಡೋದು ನೋಡೋಣ. ಸೊ ಇದು ನಮ್ಮ ವೆಬ್ಸೈಟ್, ಯಾವುದು ssc.government.in ಅನ್ನೋದು ನಮ್ಮ ವೆಬ್ಸೈಟ್ ಆಗಿರುತ್ತೆ. ಓಕೆ, ಈ ವೆಬ್ಸೈಟಲ್ಲಿ ನಿಮ್ಗೆ SSC ಬಿಲ್ಡಿಂಗ್ ಕಾಣಿಸ್ತಿದೆಯಲ್ವ, ಇದು ನಮಗೆ ವೆಬ್ಸೈಟ್. ಓಕೆ, ಸೊ ಇಲ್ಲಿ ನಮಗೆ ಫಸ್ಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿ ಅದಾದ್ಮೇಲೆ ನಾವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಓಕೆ, ಒನ್ ಟೈಮ್ ರಿಜಿಸ್ಟ್ರೇಷನ್ಗೆ ನೋಡಿ, ಇಲ್ಲಿ ssc.government.in ಇಲ್ಲಿಗೆ ಹೋಗ್ಬಿಟ್ಟು ಲಾಗಿನ್ ಅಥವಾ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಪರ್ಸನಲ್ ಡೀಟೇಲ್ಸು ಕೇಳುತ್ತೆ. ನಿಮಗೆ ಕೈಯಲ್ಲಿ PUC ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, ಅದಾದ್ಮೇಲೆ ಆಧಾರ್ ಕಾರ್ಡು ಕೈಯಲ್ಲಿ ಇಟ್ಕೊಂಡಿರಿ. ಓಕೆ, ಅದಾದ್ಮೇಲೆ ಈ ವಿಡಿಯೋ ನೋಡಿ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡೋರು ಸ್ಕಿಪ್ ಮಾಡ್ಬಿಟ್ಟು ಡೈರೆಕ್ಟ್ ಅಪ್ಲಿಕೇಶನ್ ಹೆಂಗೆ ಹಾಕೋದು ನೋಡ್ಕೊಬೋದು. ಸೊ ಹಿಂಗೆ ಓಪನ್ ಮಾಡಿದ ತಕ್ಷಣ ನಂಗೆ ಈ ಥರ ಬರುತ್ತೆ. ಫಸ್ಟ್ ಡು ಯು ಹ್ಯಾವ್ ಆಧಾರ್ ಕಾರ್ಡ್? ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ. ನಾನು ಸುಮ್ಮನೆ ಡಮ್ಮಿ ನಂಬರ್ ಕೊಡ್ತಾ ಇರೋದು ನಿಮ್ಗೆ ತೋರ್ಸೋಕ್ಕೋಸ್ಕರ ಅಷ್ಟೇ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕು ಅಂತ ಇದ್ದರೆ ನೀವು ಆಧಾರ್ ಕಾರ್ಡ್ ನಂಬರ್ ಕೊಡ್ಬೋದು. ಸೊ ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ. ಸೊ ಇದು ಆಲ್ರೆಡಿ ಯಾವ್ದೊಂದು ತಗೊಂಡಿದೆ, ಸೊ ಚೇಂಜ್ ಮಾಡೋಣ. ಓಕೆ, ಇಲ್ಲಿ ಓಕೆ, ನೆಕ್ಸ್ಟ್ ಸೇಮ್ ಅಲ್ಲಿ ಏನು ಎಲ್ಲ ಎರಡೆರಡು ಸಲ ಕೇಳುತ್ತೆ. ಸೊ ಹುಷಾರಾಗಿ ನೋಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೆಂಗಿದೆ ಕ್ಲೀನಾಗಿ ಮತ್ತೆ ಅದೇ ನಂಬರೇ ಹಾಕಿ. ಓಕೆ, ಇನ್ ಕೇಸ್ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಬೇಡ ಅಂತ ಅಂದರೆ ಮೇಲ್ಗಡೆ ಡು ಯು ಅಲ್ಲಿ ನೋ ಕೊಟ್ಬಿಟ್ಟು ಕೆಳಗಡೆ ಯಾವ ನಂಬರ್ ಬೇಕೋ, ಯಾವ್ದು ID ಕಾರ್ಡ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಆಧಾರ್ ಕಾರ್ಡ್ ನಂಬರ್ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ ಕ್ಲೀನಾಗಿ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಸೊ ಎಲ್ಲಾನು ಪ್ರತಿಯೊಂದು ಎರಡೆರಡು ಸಲ ಕೇಳುತ್ತೆ. ಕ್ಲೀನಾಗಿ ನೋಡಿಕೊಂಡು ಒಂದೊಂದೇ ನಂಬರ್ ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ನೇಮ್ ಆಸ್ ಪರ್ 10th ಮಾರ್ಕ್ಸ್ ಕಾರ್ಡ್. 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆಯೋ ಕ್ಲೀನಾಗಿ ಅದನ್ನೇ ಹಾಕಿ, ಬೇರೆ ಏನು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೇಮ್ ಎಲ್ಲಾನು ಎರಡೆರಡು ಸಲ ಹಾಕಬೇಕಾಗುತ್ತೆ. ಅಲ್ಲಿ ಮೇಲ್ಗಡೆ ಏನು ಹಾಕಿದ್ರು ಕೆಳಗಡೆ ಮತ್ತೆ ಹಾಕಬೇಕು. ನೇಮ್ ಚೇಂಜ್ ಮಾಡಿದ್ರಾ? ಎಸ್. ಚೇಂಜ್ ಮಾಡಿದ್ರೆ ಎಸ್ ಕೊಡಿ. ಏನು ಚೇಂಜ್ ಮಾಡಿದ್ರೆ ಕೊಡಿ. ನೋ ಕೊಟ್ಟರೆ ನೋ ಕೊಡಿ. ಚೇಂಜ್ ಮಾಡಿಲ್ಲ ಅಂತಂದರೆ ನೋ ಕೊಡಿ. ಜೆಂಡರ್ ಮೇಲ ಫೀಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ 2 ಟೈಮ್ಸ್ ಇದು ಕೂಡ. ನೆಕ್ಸ್ಟ್ ಅದಾದಮೇಲೆ ನಮಗೆ ಡೇಟ್ ಆಫ್ ಬರ್ತ್ ಬರುತ್ತೆ. ಡೇಟ್ ಆಫ್ ಬರ್ತು, ಡೇ, ಮಂತು, ಇಯರು. ಸೊ ಟೈಪ್ ಮಾಡಿದ್ರೆ ಕರೆಕ್ಟಾಗಿ ಬರ್ತಿಲ್ಲ ಅಲ್ಲಿ. ಓಕೆ, ಒಂದು ನಿಮಿಷ, ನಾವು ಈ ಕ್ಯಾಲೆಂಡ್ರಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ ಅನ್ಸುತ್ತೆ. ಓಕೆ, ಟೈಪ್ ಮಾಡಿದ್ರೆ ಕರೆಕ್ಟಾಗಿ ತಗೊತಿಲ್ಲ. ಸೊ ನಾವೇನು ಮಾಡೋಣ, ಕ್ಯಾಲೆಂಡ್ರಿಗೆ ಹೋಗೋಣ. ಸೊ ಕ್ಯಾಲೆಂಡ್ರಿಗೆ ಹೋಗ್ಬಿಟ್ಟು ಯಾವ ಇಯರು, ನಾನೆಲ್ಲ ಸುಮ್ಮನೆ ಇಲ್ಲಿ ಎಲ್ಲ ಡಮ್ಮಿ ಡೀಟೇಲ್ಸ್ ಕೊಡ್ತಿರೋದು. ನೀವು ಕರೆಕ್ಟಾಗಿ ನಿಮ್ಮ ಡೀಟೇಲ್ಸು, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನೋದು ಎಕ್ಸಾಕ್ಟಾಗಿ 10th ಸರ್ಟಿಫಿಕೇಟಲ್ಲಿ ಏನಿದೆಯೋ ಅದ್ರ ಪ್ರಕಾರನೇ ಕೊಡಿ. ಚೇಂಜ್ ಮಾಡೋಕೆ ಹೋಗಬೇಡಿ. ಅರ್ಥ ಆಗ್ತಿದೆ ಅಲ್ವಾ? ಡೇಟ್ ಆಫ್ ಬರ್ತು ಕರೆಕ್ಟಾಗಿ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಅದೇ ಇರಬೇಕು. ಇಲ್ಲೇನೋ ಕೊಟ್ಟೆ ಅಲ್ಲೇನೋ ಕೊಟ್ಟರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ತೆಗೆದು ಬಿಸಾಕ್ಬಿಡ್ತಾರೆ ಸೈಡ್ಗೆ. ಸೊ ಹುಷಾರಾಗಿರಿ. ಓಕೆ, ಸೊ ನೆಕ್ಸ್ಟ್ ಫಾದರ್ ನೇಮು, ಮದರ್ ನೇಮು ಎಲ್ಲ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ಏನಿದೆಯೋ ನಿಮ್ಮ ಮಾರ್ಕ್ಸ್ ಕಾರ್ಡ್ಸಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ. ಮಾರ್ಕ್ಸ್ ಕಾರ್ಡ್ಸಲ್ಲಿ ಎಲ್ಲ ID ಪ್ರೂಫಲ್ಲಿ ಎಕ್ಸಾಕ್ಟ್ ಆಗಿರಬೇಕು. ಇನಿಷಿಯಲ್ಸ್ ಆಗಲಿ ನೇಮ್ಸ್ ಆಗಲಿ ಪ್ರತಿಯೊಂದು ಕ್ಲೀನಾಗಿರಬೇಕು. ನೀವು ಅಲ್ಲೇನೋ 1 ಇಂಚಲ್ಲಿ ಕೊಟ್ಟು ಇಲ್ಲೊಂದು ಇಂಚಲ್ಲಿ ಕೊಟ್ಟರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಮದರ್ ನೇಮು, ಫಾದರ್ ನೇಮು ಎಲ್ಲ ಕೊಡಿ. 10th ಎಲ್ಲಿ ಕರ್ನಾಟಕದಲ್ಲಿ ಕಲ್ತಿರ್ತೀರ. ಸೊ ಕರ್ನಾಟಕದಲ್ಲಿ ಸ್ಟೇಟ್ ಸರ್ಟಿಫಿಕೇಟ್ ಆಗಿದ್ರೆ ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರುತ್ತೆ. ಅಥವಾ ನೀವು ಬೇರೆ ಸೆಂಟ್ರಲ್ ಸಿಲೆಬಸ್ ಓದಿದ್ರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ನೋಡಿ. ಮಾರ್ಕ್ಸ್ ಕಾರ್ಡ್ ಮೇಲಲ್ಲಿ ಯಾವ ಎಜುಕೇಷನ್ ಬೋರ್ಡ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಪ್ರತಿಯೊಬ್ಬರು ಕರ್ನಾಟಕ ಸ್ಟೇಟ್ ಎಜುಕೇಷನ್ನೇ ಬರಲ್ಲ. ಓಕೆ, ಅದನ್ನು ನೀವು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ರೋಲ್ ನಂಬರ್, 10th ರೋಲ್ ನಂಬರ್, 10th ಮಾರ್ಕ್ಸ್ ಕಾರ್ಡಲ್ಲಿ ರೋಲ್ ನಂಬರ್ ಇರುತ್ತಲ್ಲ ಆ ರೋಲ್ ನಂಬರ್ ತಂದು ಇಲ್ಲ ಹಾಕಿ. ಬೇರೆ ಬೇರೆ ಏನೇನೋ ಹಾಕೋಕೆ ಹೋಗಬೇಡಿ. ರೋಲ್ ನಂಬರ್ ಏನು ಹಾಕ್ತಿರೋ ಮತ್ತೆ ಅದೇ ರೋಲ್ ನಂಬರ್ ಇನ್ನೊಂದ್ಸಲ ಟೈಪ್ ಮಾಡಬೇಕಾಗುತ್ತೆ, ಎಲ್ಲ 2 ಟೈಮ್ಸ್. ಓಕೆ, ಯಾಕಂದ್ರೆ ಇಲ್ಲೇ ಅವರು ವೆರಿಫೈ ಆಗಿ ಹೋಗ್ತಿದೆ ನಮಗೆ. ಇಯರ್ ಆಫ್ ಪಾಸಿಂಗ್ ಯಾವಾಗ, ನೀವು ಯಾವಾಗ 10th ಪಾಸ್ ಆಗಿದ್ರು ಆವಾಗ ಹಾಕಿ. 2012, 13, 14, 15 ಯಾವಾಗ ಪಾಸ್ ಆಗಿರ್ತೀರೋ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಎಕ್ಸಾಮಿನೇಷನ್ ಪಾಸ್ ಮಂತ್ ಇರುತ್ತಲ್ಲ ಅದೇ ನಿಮಗೆ ಇಯರ್ ಕೂಡ ಆಗಿರುತ್ತೆ. ಸೊ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಡಿಪ್ಲೊಮಾನ, ಗ್ರ್ಯಾಜುಯೇಷನ್ ಏನು ಅಂತ ನೋಡಿ. ಸೊ ಗ್ರ್ಯಾಜುಯೇಷನ್ ಇದ್ದರೆ ಗ್ರ್ಯಾಜುಯೇಷನ್ ಹಾಕಿ, PhD ಇದ್ದರೆ PhD ಹಾಕಿ. ಓಕೆ, PG ಇದ್ದರೆ PG ಹಾಕಿ. ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್, ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ. ನಿಮಗೆ OTP ಬರುತ್ತೆ, ಅದ್ರ ಜೊತೆಗೆ ಇಮೇಲ್ ID ಕೂಡ ಹಾಕಬೇಕು. ಅದಕ್ಕೂ ಒಂದು OTP ಬರುತ್ತೆ. ಆ 2 OTPಗೆ ನೀವು ವೆರಿಫೈ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಹೋಗೋಕ್ಕಾಗೋದು. ಸೊ ಸೆಂಡ್ OTP ಹೊಡೆದಿದ ತಕ್ಷಣ ನಮಗೆ OTP ಬರುತ್ತೆ. ಅದಾದಮೇಲೆ ಮತ್ತೆ ನಿಮಗೆ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ ಒಂದು OTPನ ನೀವು ತಗೊಂಬಂದು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದೇ ಥರನೇ ನಮಗೆ ಇಮೇಲ್ ID ಕೊಡಬೇಕಾಗುತ್ತೆ. ಇಮೇಲ್ IDಗೂ ಒಂದು OTP ಬರುತ್ತೆ. ಆ ನಂಬರ್ ಕೂಡ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಇನ್ನು OTP ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಇದು ಕೂಡ ಅಷ್ಟೇ, ರೀಚಾರ್ಜ್ ಮಾಡಿಸಿಲ್ಲ ಅಂತಂದು OTP ನಂಬರ್ ಕರೆಕ್ಟಾಗಿ ಬರಲ್ಲ. ಸೊ ರೀಚಾರ್ಜ್ ಮಾಡಿಸಿಲ್ಲ ಅಂದರೆ ನಿಮ್ಮದು ಆ್ಯಕ್ಟಿವಲ್ಲಿ ಇಲ್ಲ ಅಂತಂದರೆ ನಂಬರು
ಅಂಥ ನಂಬರ್ ಕೊಡೋಕ್ಕೆ ಹೋಗ್ಬೇಡಿ. ಯಾವ ನಂಬರ್ ಆ್ಯಕ್ಟಿವಲ್ಲಿ ಇದೆಯೋ ಆ ನಂಬರ್ನೇ ಕೊಡಿ, ಕ್ಲೀನಾಗಿ ಬರುತ್ತೆ. ಓಕೆ, ಅದೇ ಥರ ಇಮೇಲ್ ಐ ಡಿನೂ ಕೂಡ ನೀವು ಕರೆಕ್ಟಾಗಿ ಪಾಸ್ವರ್ಡ್ ನೆನಪಲ್ಲಿರುವಂತಹ ಇಮೇಲ್ ಐ ಡಿ ನೋಡಿ. ಬರೀ ಒಂದು ಮೊಬೈಲ್ ನಂಬರ್ ಕೊಟ್ಟಿದ ತಕ್ಷಣ ತಗೊಳ್ಳಲ್ಲ, ನೀವು ಇಮೇಲ್ ಐ ಡಿ ಕೂಡ ಕೊಡಲೇಬೇಕು. ಅವೆರಡು ಮ್ಯಾಂಡೇಟರಿ. ಯಾಕಂದರೆ ನಿಮಗೆ ಪ್ರತಿಯೊಂದು ಸಲನೂ ನಿಮಗೆ ನೋಟಿಫಿಕೇಶನ್ಸ್ ಆಗಲಿ ಅಪ್ಡೇಟ್ಸ್ ಆಗಲಿ ಥ್ರೂ ಇಮೇಲು ಬರುತ್ತೆ, ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ. ಅಡ್ಮಿಟ್ ಕಾರ್ಡ್ ಬರ್ತಿದೆ, ನಿಮ್ಮದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ಈ ಥರ ಪ್ರತಿಯೊಂದು ಮೆಸೇಜಸ್ಸು ನಿಮಗೆ ಅವರು ಕಳಿಸ್ತಾರೆ. ಯಾವುದಕ್ಕೆ ಮೊಬೈಲ್ ನಂಬರ್ಗಾರಿಗೂ ಕಳಿಸ್ತಾರೆ ಅಥವಾ ಮೇಲ್ಗಾರು ಕಳಿಸ್ತಾರೆ. ಸೊ ಇವೆರಡು ಕೊಟ್ಮೇಲೆ ಇದಕ್ಕೂ ಕೂಡ ಒ ಟಿ ಪಿ ಬರುತ್ತೆ. ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಇಲ್ಲಿ ಕೂಡ ಒಂದು ಒ ಟಿ ಪಿ ಬರುತ್ತಲ್ಲ ನಿಮ್ಮ ಜಿಮೇಲ್ಗೆ, ಅದನ್ನು ತಂದು ಮತ್ತೆ ಇಲ್ಲಿ ಟೈಪ್ ಮಾಡಿ. ಸೊ 1 ಸೆಕೆಂಡ್ ವೆಯ್ಟ್ ಮಾಡ್ತಾ ಇದ್ದೀನಿ, ಬಂದಿಲ್ಲ ಇನ್ನು. ಇಮಿಡಿಯೇಟೇ ಬರುತ್ತೆ, ಒಂದು 30-40 ಸೆಕೆಂಡ್ಸಲ್ಲಿ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇದು ನಾವು ಮಾಡ್ತಿರೋದು ಒನ್ ಟೈಮ್ ರಿಜಿಸ್ಟ್ರೇಷನ್. ಸೊ ಹುಷಾರಾಗಿ ಮಾಡಬೇಕು. ಒನ್ ಟೈಮ್ ರಿಜಿಸ್ಟ್ರೇಷನ್ ಸೇವ್ ಮಾಡಿ, ಸೇವ್ ಆಯಿತು, ಸಕ್ಸಸ್ ಅಂತ ಬಂತು, ಓಕೆ ಕೊಡಿ. ಇವಾಗ ಈ ನಂಬರ್ನ ಬರೆದಿಟ್ಕೊಳ್ಳಿ ಅಥವಾ ಕಾಪಿ ಮಾಡ್ಕೊಳ್ಳಿ. ಈ ನಂಬರ್ನ ಬರೆದಿಟ್ಕೊಂಬ್ರಿ ಅಥವಾ ಕಾಪಿ ಮಾಡ್ಕೊಳ್ಳಿ. ನಿಮಗೆ ಮೆಸೇಜ್ ಬರುತ್ತೆ ಫೋನ್ಗೆ, ಬಟ್ ಸ್ಟಿಲ್ ಇದನ್ನ ಬರೆದಿಟ್ಕೊಳ್ಳಿ. ಇದೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್. ಇನ್ಮೇಲೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ವಾ ಇನ್ನು ಪ್ರತಿ ಸಲನೂ ನಿಮಗೆ ಇದೇ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಓಕೆ, ಸೊ 30 ಡೇಸ್ ಅಷ್ಟರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಇದು ನಮಗೆ ಕ್ಲಿಯರ್ ಆಗೋಗುತ್ತೆ. ಓಕೆ, ಡಿಲೀಟ್ ಆಗೋಗುತ್ತೆ, ಆಟೋಮೆಟಿಕಲ್ ಆಗಿ ಡಿಲೀಟ್ ಆಗೋಗುತ್ತೆ. ಓಕೆನಾ. ರಿಜಿಸ್ಟ್ರೇಷನ್ ನಂಬರ್ ಒನ್ ಟೈಮ್ ಪಾಸ್ವರ್ಡು ನಿಮಗೆ ಬಂದಿರುತ್ತೆ, ಆಲ್ರೆಡಿ ಮೆಸೇಜ್ ಬಂದಿರುತ್ತೆ. ಸೊ ಕಂಟಿನ್ಯೂ ಹೊಡೀರಿ. ನಿಮಗೆ ಈಗ ರಿಜಿಸ್ಟ್ರೇಷನ್ ನಂಬರ್ ಇವಾಗ ಜಸ್ಟ್ ನೋಡೋದಲ್ಲ, ಅದೇ ರಿಜಿಸ್ಟ್ರೇಷನ್ ನಂಬರ್. ಪಾಸ್ವರ್ಡ್ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಥರ ಒಂದು 6 ನಂಬರ್ ಬಂದಿರುತ್ತೆ ನೋಡಿ. ಆ 6 ನಂಬರ್ ತಂದು ಇಲ್ಲಿ ಟೈಪ್ ಮಾಡಿ. ಸೊ ಇದು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ, ಬರುತ್ತೆ. ಓಕೆ, ಬಂದಿದೆ. ಸೊ ಅದನ್ನು ಟೈಪ್ ಮಾಡಿದೆ. ಟೈಪ್ ಮಾಡಾದ್ಮೇಲೆ ನಮಗೆ ಈ PPXG1 ಅಂತ ಏನು ಕ್ಯಾಪ್ಷಾ ಇದೆಯೋ ಆ ಕ್ಯಾಪ್ಷಾ ಹೊಡೀರಿ. ಸೈನ್ ಇನ್. ಒಬ್ಬೊಬ್ರಿಗೆ ಒಂದೊಂದು ಕ್ಯಾಪ್ಷಾ ಏನಾದ್ರು ಬರ್ಬೋದು. ಸೈನ್ ಇನ್ ಮಾಡಿ. ಇವಾಗ ಮತ್ತೆ ಪಾಸ್ವರ್ಡ್ ಕೇಳುತ್ತೆ, ಯಾಕಂದರೆ ಓಲ್ಡ್ ಪಾಸ್ವರ್ಡ್. ಸೇಮ್ ಪಾಸ್ವರ್ಡ್ ನಿಮ್ಗೆ ಏನು ಮೆಸೇಜ್ ಬಂತು ಅದೇ ಪಾಸ್ವರ್ಡ್ನ ತಂದು ಇಲ್ಲಿ ಟೈಪ್ ಮಾಡಿ. ಓಕೆ, ಅದಾದ್ಮೇಲೆ ನ್ಯೂ ಪಾಸ್ವರ್ಡ್ ಹಾಕಿ. ನಿಮಗೆ ನ್ಯೂ ಪಾಸ್ವರ್ಡಲ್ಲಿ ನಿಮಗೆ ಪಾಸ್ವರ್ಡಲ್ಲಿ ಬಿಗ್ ಲೆಟರ್ಸ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ಇರಬೇಕು, ನಂಬರ್ಸ್ ಇರಬೇಕು, ಇವೆಲ್ಲ ಇರಬೇಕು. ಸೊ ನಿಮ್ಮ ನೇಮು @ಡೇಟ್ ಆಫ್ ಬರ್ತ್ ಕೊಡಿ ಅಥವಾ ಏನಾದ್ರು ನಂಬರ್ ಕೊಡಿ. ಸೊ ನಿಮ್ಗೆ ಯಾವುದು ಕರೆಕ್ಟಾಗಿ ನೆನಪಿರುತ್ತೋ ಬರ್ದಿಟ್ಕೊಂಬಿಡಿ. ನೆನಪಿರಬೇಕು. ಒಂದ್ಸಲ ಮರ್ತವ್ರೆ ಮತ್ತೆ ಸುಮ್ಮನೆ ಕಿರಿಕಿರಿ. ಓಕೆನಾ. ಸೊ ಏನು ಪಾಸ್ವರ್ಡ್ ಮೇಲೆ ಹಾಕಿರ್ತೀರೋ ಅದೇ ಪಾಸ್ವರ್ಡ್ನ ಮತ್ತೆ ರೀಟೈಪ್ ಮಾಡಬೇಕಾಗುತ್ತೆ ಕೆಳಗಡೆ. ಅದಾದ್ಮೇಲೆ ಒಂದೆರಡು ಸೆಕ್ಯೂರಿಟಿ ಕ್ವಶನ್ಸ್. ಈ ಸೆಕ್ಯೂರಿಟಿ ಕ್ವಶನ್ಸ್ ಏನಕ್ಕೆ ಅಂತಂದರೆ, ಸಪೋಸ್ ನೀವೇನಾದ್ರು ಆ ಪಾಸ್ವರ್ಡ್ ಮರ್ತೋದಾಗ ಈ ಆನ್ಸರ್ಸ್ ಕೊಡಬೇಕಾಗುತ್ತೆ. ಓಕೆ, ನಾನು ನೋಡಿ ವಿಚ್ ಸಿಟಿ ಯು ಬಾರ್ನ್ ಇನ್ ಅಂತ ಅಂದಾಗ ಬೆಂಗಳೂರು ಕೊಟ್ಟೆ. ಅದೇ ಥರ ನಮ್ಮ ಫಸ್ಟ್ ಸ್ಕೂಲ್ ನೇಮ್ ಯಾವುದು ಅಂತಂದರೆ ಓಲ್ ಏಂಜಲ್ ಅಂತ ಕೊಟ್ಟೆ. ಸೊ ನೀವು ಅದನ್ನು ಮರ್ತೋಗ್ಬಿಟ್ರೆ ನಿಮ್ಮ ಅಕೌಂಟೇ ಇದಾಗ್ಬಿಡುತ್ತೆ. ಪಾಸ್ವರ್ಡ್ನ ನೀವು ಬೇರೆ ಚೇಂಜ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ ಪಾಸ್ವರ್ಡ್ ಮರಿಬೇಡಿ. ಇನ್ ಕೇಸ್ ಮಾತ್ರ ಆ ಕ್ವಶನ್ಸ್ ಕೂಡ, ಸೆಕ್ಯೂರಿಟಿ ಕ್ವಶನ್ಸ್ ಕೂಡ ಮರಿಬೇಡಿ. ಎರಡರಲ್ಲಿ ಒಂದು. ಓಕೆ, ನೆಕ್ಸ್ಟ್ ಇವಾಗ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬಂತು, ಪಾಸ್ವರ್ಡ್ ಬಂತಲ್ವಾ. ಇವಾಗ ಲಾಗಿನ್ ಆಗಬೇಕು. ಲಾಗಿನ್ ಅಂತ ಅಂದರೆ ಇವಾಗ ಪಾಸ್ವರ್ಡಿಂದ ಹೊಸದಾಗಿ ಕ್ರಿಯೇಟ್ ಮಾಡಿರ್ತೀರಲ್ವ ಪಾಸ್ವರ್ಡ್, ಆ ಪಾಸ್ವರ್ಡಿಂದ ರಿಜಿಸ್ಟ್ರೇಷನ್ ಲಾಗಿನ್ ಆಗಬೇಕು. ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡಿ, ಪಾಸ್ವರ್ಡ್ ಟೈಪ್ ಮಾಡಿ, ಕ್ಯಾಪ್ಚಾ ಟೈಪ್ ಮಾಡಿ. ಸೊ ಕ್ಯಾಪ್ಚಾ ಟೈಪ್ ಮಾಡಾದ್ಮೇಲೆ ಲಾಗಿನ್ ಮಾಡಿ. ಸೊ ಲಾಗಿನ್ ಆಯಿತಾ. ಇವಾಗ ಡಿಕ್ಲರೇಷನ್ ಬರುತ್ತೆ ಲಾಸ್ಟಲ್ಲಿ. ಅದಕ್ಕಿಂತ ಮುಂಚೆ ನಾವು ಕ್ಯಾಟಗರಿ ಒಂದು ಚೂಸ್ ಮಾಡಬೇಕು. ನೀವು SC ST ಅದು OBC ಯಾವುದಾಗಿದ್ರೆ ಅದು ಕ್ಯಾಟಗರಿ ಚೂಸ್ ಮಾಡಿ. ಅದಾದಮೇಲೆ ನ್ಯಾಷನಾಲಿಟಿ ಏನು ಇಂಡಿಯನ್, ಸಿಟಿಸನ್ ಆಫ್ ಇಂಡಿಯನ್ ಕ್ಲಿಕ್ ಮಾಡಿ. ಅದಾದಮೇಲೆ ಇನ್ ಕೇಸ್ ಬೇರೆ ಇದ್ದರೆ ಅದು ಬೇರೆ ನ್ಯಾಷನಲ್ಸು, ಅದು ನೀವು ತಲೆ ಕೆಡಿಸ್ಕೊಂಬಿಡಿ. ಸೊ ಏನಾದ್ರು ವಿಸಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್, ಅದೇ ಮಚ್ಚೆ ಎಲ್ಲ ಇರುತ್ತಲ್ಲ, ಅದೇನಾದ್ರು ಒಂದು ಮಚ್ಚೆದು ಏನಾದ್ರು ಕೊಟ್ಬಿಡಿ. ತಲೆ ಮೇಲೋ ಕಾಲ್ ಮೇಲೋ ಕೈ ಮೇಲೋ ಮಚ್ಚೆ ಇರುತ್ತಲ್ಲ ಅದ್ರದ್ದು ಏನೋ ಕೊಡಿ. ಇಲ್ಲ ಪರ್ಚ್ಕೊಂಡಿರ್ತೀರಾ ಲೈಫ್ ಲಾಂಗ್ ಹಂಗೆ ಇರುತ್ತಲ್ಲ ಅಂತ ಮಾರ್ಕ್ಸ್ ಏನಾದ್ರು ಒಂದು ಕೊಡಿ. ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ಸು, ಸ್ವಂತ ಮನೆ ಇದ್ದರೆ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ ಎರಡು ಒಟ್ಟಿಗೆ ಕೊಡಿ. ಬಾಡಿಗೆ ಮನೆ ಇದ್ದರೂ ಕೂಡ ನೀವು ಪರ್ಮನೆಂಟ್ ಅಡ್ರೆಸ್ಸು, ಪ್ರೆಸೆಂಟ್ ಅಡ್ರೆಸ್ಸು ಇವಾಗ ಎಲ್ಲಿರ್ತೀರೋ ಅದೇ ಕೊಡಿ. ಯಾವ ಮನೇಲಿ ಇರ್ತೀರೋ ಅದೇ ಕೊಡಿ. ನಾನು ಇಲ್ಲ ರೀಸೆಂಟಾಗಿ ಚೇಂಜ್ ಆಗಿದ್ದೀನಿ ಅಂತಂದರೆ ಪರವಾಗಿಲ್ಲ, ಯಾವ ಚೇಂಜ್ ಆಗಿ ಪ್ರೆಸೆಂಟ್ ಯಾವ್ದು ಇರ್ತೀರೋ ಅದೇ ಕೊಡಿ. ಓಕೆ, ಯಾಕಂದರೆ ನಿಮ್ಮ ಹತ್ರ ಅಗ್ರಿಮೆಂಟ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವರು ಮನೆಗೆ ಬಂದಾಗ ಪೊಲೀಸ್ ಅವರು ಪ್ರೆಸೆಂಟ್ ಕರೆಂಟ್ ಅಡ್ರೆಸ್ಸಿಗೆ ಬರ್ತಾರೆ. ಸೊ ಕರೆಂಟ್ ಅಡ್ರೆಸ್ ಯಾವ್ದು ಇರುತ್ತೋ ಅದೇ ಕೊಡಿ. ಯಾವುದಾದ್ರು ಬೇರೆದೆಲ್ಲ ಕೊಡೋಕೆ ಹೋಗ್ಬೇಡಿ. ಓಕೆನಾ, ಅರ್ಥ ಆಗ್ತಿದೆ ತಾನೆ. ಸೊ ಕರೆಂಟ್ ಅಡ್ರೆಸ್, ನಾವು ರೀಸೆಂಟಾಗಿ ಮನೆ ಖಾಲಿ ಮಾಡಿದ್ರು ಪರವಾಗಿಲ್ಲ, ನಮ್ಮ ಹತ್ರ ಯಾವ ಪ್ರೂಫ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕರೆಂಟ್ ಅಡ್ರೆಸ್ ಕೊಡಿ. ಪ್ರೂಫ್ಗೆ ನಿಮ್ಮ ಒಂದು ಲೀಸ್ ಅಗ್ರಿಮೆಂಟೋ ರೆಂಟಲ್ ಅಗ್ರಿಮೆಂಟೋ ಕೊಡ್ಬೋದು. ಓಕೆನಾ. ಸೊ ಪರ್ಮನೆಂಟ್ ಅಡ್ರೆಸ್ಸು, ಪ್ರೆಸೆಂಟ್ ಅಡ್ರೆಸ್ಸು ಒಂದೇ ಕೊಡಿ. ಸೊ ಈ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ದ ಪ್ರೆಸೆಂಟ್ ಅಡ್ರೆಸ್, ಎಸ್ ಕೊಡಿ. ಓಕೆ, ಸೇಮ್ ಮೇಲ್ಗಡೆ ಏನಿರುತ್ತೆ ಅದೇ ತಗೊಳುತ್ತೆ. ಸೊ ಒಂದ್ಸಲ ಅದೆಲ್ಲ ಆದಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಅದು ಸಕ್ಸಸ್ ಆಗೋಯ್ತು ಡೀಟೇಲ್ಸು.
ಸೊ ಫೈನಲ್ ಆಗಿ ಡಿಕ್ಲರೇಷನ್ ಇರುತ್ತೆ. ಡಿಕ್ಲರೇಷನ್ಗೆ ಮುಂಚೆ ನೀವು ಅಗ್ರಿ ಮಾಡೋಕ್ಕೆ ಮುಂಚೆ ಒಂದ್ಸಲ ಪ್ರಿವ್ಯೂ OTR ಕೊಟ್ಬಿಟ್ಟು ಡೀಟೇಲ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಏನೇನು ಕೊಟ್ಟಿದ್ದೀವಿ. ಇದನ್ನು ಮತ್ತೆ ಚೇಂಜ್ ಮಾಡ್ಬೋದು, ಚೇಂಜ್ ಮಾಡೋಕ್ಕಾಗಲ್ಲ ಅಂತಲ್ಲ, ಚೇಂಜ್ ಮಾಡ್ಬೋದು. ಏನೇನು ಕೊಟ್ಟಿದ್ದೀವಿ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ, ನೇಮು, ಮೊಬೈಲ್ ನಂಬರ್ ಎಲ್ಲ ಕ್ಲೀನಾಗಿ ನೋಡ್ಕೊಂಡ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕು, ಡಿಕ್ಲರೇಷನ್ ಇದು ಆಯಿತು ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಮೇಲಿಂದ ಕೆಳಗಡೆ ಎಲ್ಲ ಪ್ರತಿಯೊಂದು ಕ್ಲೀನಾಗಿ ಡೀಟೇಲ್ಸ್ ನೋಡ್ಕೊಂಬಂದು ಅದಾದಮೇಲೆ ಡಿಕ್ಲೇರ್ ಕೊಡಿ. ಓಕೆ, ಡಿಕ್ಲೇರ್ ಕೊಟ್ಟಿದ ತಕ್ಷಣ ಆಯಿತು, ಅಷ್ಟೇ, ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್. ಇವಾಗ ನಿಮಗೆ ಇದು ಲಾಗಿನ್ ಇದೆ. ಇವಾಗ ನಿಮ್ಮ ಡ್ಯಾಶ್ ಬೋರ್ಡು ನಿಮಗೆ ಲಾಗಿನ್ ಆಗಿದ ತಕ್ಷಣ ಇವಾಗ ಏನು ಕಾಣಿಸುತ್ತೋ ಅದೇ ಕಾಣಿಸುತ್ತೆ. ಅರ್ಥ ಆಗ್ತಿದೆಯಲ್ವಾ? ಆದರೂ ಒಂದ್ಸಲ ನಾವೇನು ಮಾಡೋಣ, ಲಾಗೌಟ್ ಆಗಿಬಿಟ್ಟು ಮತ್ತೆ ಬರೋಣ. ಓಕೆ, ಲಾಗೌಟ್ ಆಗಿಬಿಟ್ಟು ಮತ್ತೆ ಬರೋಣ. ಇದೇ ಓಪನ್ ಆಗುತ್ತೆ ಮತ್ತೆ ಕೂಡ, ಬಟ್ ಸ್ಟಿಲ್ ಒಂದ್ಸಲ ಲಾಗೌಟ್ ಆಗಿಬಿಟ್ಟು ನಮ್ಮ ಡೀಟೇಲ್ಸ್ ಕ್ಲೀನಾಗಿ ಸೇವ್ ಆಗಿರುತ್ತೆ. ಲಾಗೌಟ್ ಮಾಡ್ಕೊಂಡು ಮತ್ತೆ ಲಾಗಿನ್ ಆಗಿ ಮತ್ತೆ ಬರೋಣ. ಓಕೆ, ಇವಾಗ ಲಾಗೌಟ್ ಆದೆ. ಈಗ ಮತ್ತೆ ಅಪ್ಲೈಗೆ ಹೋಗ್ಬಿಟ್ಟು ಅಪ್ಲೈ ಅಂತ ಹೊಡೀರಿ. ಇವಾಗ ರಿಜಿಸ್ಟ್ರೇಷನ್ ನಂಬರು ಟೈಪ್ ಮಾಡಿ, ನಿಮ್ಗೆ ಯಾವ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೋ ಅದು ಮೆಸೇಜ್ ಬಂದಿರುತ್ತಲ್ಲ ಅದು ನಿಮ್ಮ ಪಾಸ್ವರ್ಡ್, ಏನು ಪಾಸ್ವರ್ಡ್ ಕೊಟ್ಟಿರ್ತೀರೋ. ಇವಾಗ ನಾವು ಮಾಡ್ತಿರೋದೇನು, ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಪಾಸ್ವರ್ಡ್ ಹಾಕಿ, ಅದಾದಮೇಲೆ ಕ್ಯಾಪ್ಚರ್ ಹಾಕಿ. ಸೊ ಇಲ್ಲಿವರೆಗೆ ನಾವು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಷ್ಟೇ ಮಾಡಿದ್ದು. ಅಪ್ಲೈ ಮಾಡ್ಬೇಕಾದ್ರೆ ಕ್ಲೀನಾಗಿ ಇಲ್ಲಿ ಜಾಸ್ತಿ ಏನು ಡೀಟೇಲ್ಸ್ ಕೇಳಲ್ಲ, ಎಷ್ಟು ಮಾರ್ಕ್ಸ್ ಬಂತು